ನೋಡಿ, ಈ ಗಿಡದಲ್ಲಿ ಕಾಯಲ್ಲೇ ಇದೆ ಶಿವಲಿಂಗ. ಆರಾಣಿಕಾಯಿ, ಲಿಂಗ ತೊಂಡೆ ಬೀಜ, ಶಿವಲಿಂಗ ಬೀಜ, ಪುತ್ರ ಸಂಜೀವಿನಿ ಅಂತಾನೆ ಕರೀತಾರೆ ಇದನ್ನ. ನೋಡಿ, ಇದು ಶಿವಲಿಂಗ ತರ ಇದೆ. ಒಬ್ಬ ಶಿಲ್ಪಿನೂ ಈ ರೀತಿಯಾಗಿ ಕೆತ್ತನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಪ್ರಕೃತಿ ನಡುವೆ ಎಂತೆಂಥ ವಿಸ್ಮಯಗಳಿರ್ತವೆ. ಮದುವೆ ಆಗಿ ಮಕ್ಕಳಾಗ್ದಿಲ್ದವ್ರಿಗೆ ಈ ಹಣ್ಣು ಬಹಳನೇ ಉಪಯುಕ್ತ. ಈ ಕಡೆನೂ ಶಿವಲಿಂಗ ಇದೆ, ಮತ್ತೆ ರಿವರ್ಸ್ ಹಿಂಗೆ ಮಾಡಿದ್ರು ಮತ್ತೆ ಇಲ್ಲೂ ಶಿವಲಿಂಗ ಇದೆ. ಎರಡೂ ಸೈಡು ಶಿವಲಿಂಗ ಇರೋಂಥ ಅಪರೂಪದ ಸಸ್ಯ ನಮ್ಮ ನಡುವೆನೇ ಇದೆ. ಇದು ಲಿಂಗ ತೊಂಡೆ ಬೀಜ, ಲಿಂಗ ತೊಂಡೆಕಾಯಿ. ಇದು ಮಕ್ಕಳಿಲ್ದಲೇ ಇರೋವಂಥವ್ರು, ಅದು ಗಂಡು ಮಗುನೇ ಬೇಕು ಅಂತಾನೆ ಇರೋರು ಉಪಯೋಗಿಸ್ಬೋದು ಅಂತ. ಅದಕ್ಕೆ ನಾವು ಹೇಳೋದು, ಮಕ್ಕಳು ಸಂತಾನ ಇಲ್ದವ್ರು ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ರಜೋ ಆದ ನಂತರ 4ನೇ ದಿವಸದಿಂದ ಇದನ್ನ 8 ದಿವಸ ಕುಡಿಬೇಕು. ನೋಡಿ ಯಾವ ತರ ಇಟ್ಟರು ಅದು ಪೀಠ ಹೆಂಗಿದೆ, ಸೇಮ್ ಹಂಗೆ ಇದೆ. ಇದನ್ನ ಹೆಂಗೆ ಉಪಯೋಗಿಸೋದು? ಇದು ಕರೂರು ಹಸುವಿನ ಹಾಲಿನ ಜೊತೆ ಬೆಳಿಗ್ಗೆ ಎದ್ದ ತಕ್ಷಣ 150 ಗ್ರಾಮ್ ಪೌಡಿ ಮಾಡ್ಕೊಂಡ್ರೆ, ಈ ಬೀಜನ ಒಣಗಿಸಿ ಪುಡಿ ಮಾಡ್ಕೊಂಡ್ರೆ ಕರೂರು ಹಸುವಿನ ಹಾಲಿನ ಜೊತೆಲಿ ಈ ಬೀಜ ಪುಡಿ, ಒಂದು ಬೆಲ್ಲದ ಹಣ್ಣು ಪುಡಿ, ಸೌತೆ ಬೀಜದ ಪುಡಿ, ಈ ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡು 8 ದಿವಸ ಗಂಡ ಹೆಂಡತಿ ಇಬ್ಬರನ್ನು ಉಪಯೋಗಿಸಿದ್ರೆ ಇದು ಗರ್ಭವತಿ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಇದು ಹಿಂದೆ ಸುಮಾರು ವರ್ಷದಿಂದಲೂ ಎಲ್ಲರೂ ಹೇಳ್ತಿದ್ದಾರೆ. ಇದು ನಮ್ಗೆ ಹಂಗೆ ನಮ್ಮ ಹಿರಿಯರು ನಮಗೆ ಹಂಗೆ ಹೇಳ್ತಿದ್ದಾರೆ. ಇದರಲ್ಲಿ ಗ್ರಂಥಗಳಲ್ಲೂ ಸಹ ಇದೆ.